ಅಮ್ಮ, ಮನಸ್ಸಿಗೆ ಬುದ್ಧಿಯ ಭಾಷೆ ಹೇಗೆ ತಿಳಿಯುತ್ತದಮ್ಮ? ಬುದ್ಧಿ ಅಂದಾಗ ತಕ್ಷಣ ನಾವು ನೋಡ್ಕೋಬೇಕು. ಪ್ರಾಣಿಗೆ ಗೊತ್ತಿಲ್ಲದೆ ಇರೋದು ಒಂದು, ನಮಗೆ ಗೊತ್ತಿರೋದು ಒಂದಿದೆ, ಅದು ಬುದ್ಧಿಯಿಂದಾನೇ ಗೊತ್ತಾಗೋದು. ಪ್ರಾಣಿಗಳಿಗೆ ಮನಸ್ಸಿದ್ರೂ ಬುದ್ಧಿ ಇಲ್ಲ. ಬುದ್ಧಿ ಇರೋದ್ರಿಂದ ನಾವು ಬುದ್ಧಿವಂತರು ಆಗಿರೋದ್ರಿಂದ ನಮಗೆ ಡಿಸ್ಕ್ರಿಷನ್ ಇದೆ. ನಮಗೆ ಸರಿ ತಪ್ಪು ಗೊತ್ತಾಗುತ್ತೆ, ಬೇಕು ಬೇಡಗಳು ಗೊತ್ತಾಗುತ್ತೆ, ಇದೆ ಇಲ್ಲ ಗೊತ್ತಾಗುತ್ತೆ, ರೈಟ್ ಆ್ಯಂಡ್ ರಾಂಗ್ ನಮಗೆ ಒಳ್ಳೆಯದು ಕೆಟ್ಟದ್ದು ಗೊತ್ತಾಗಲ್ವಾ? ಗೊತ್ತಾಗತ್ತೆ. ಇದು ಬುದ್ಧಿಯ ಭಾಷೆಯಲ್ಲಿ ಮೊದಲು ನಮಗೆ ಗೊತ್ತಾಗೋದು ಡಿಫ್ರೆನ್ಷಿಯೇಟ್ ಮಾಡೋದು. ಇದು ಬೇಕು, ಇದು ಬೇಡ, ಇದು ಸರಿ, ಇದು ತಪ್ಪು ಅಂತ. ಇದು ಏನು ಕರೆಕ್ಟ್ ಅಂತಲ್ಲ, ಆದರೆ ಅದಕ್ಕೆ ಸ್ವಭಾವ, ಆ ಮೆಕ್ಯಾನಿಸಮ್ ಹಾಗೆ. ಆ ಬುದ್ಧಿ ಅನ್ನೋ ಮೆಕ್ಯಾನಿಸಮ್ ಏನು, ಈ ಡಿಸ್ಕ್ರೀಟ್ ಥಿಂಗ್ಸ್, ಒಳ್ಳೆಯದು ಕೆಟ್ಟದ್ದರ ಮಧ್ಯೆ ಒಂದು ಗೋಡೆ ಹಾಕಿ ಹೇಳುತ್ತೆ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಸರಿ, ಇದು ತಪ್ಪು. ಆ ಸರಿ ಆ ತಪ್ಪು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಸತ್ಯ ಅನ್ನೋದು ಗೊತ್ತಿಲ್ಲ. ನಿನ್ನ ಸರಿ ತಪ್ಪುಗಳೇ ಬೇರೆ, ಅವ್ರ ಸರಿ ತಪ್ಪು ಬೇರೆ, ಅವ್ರ ಸರಿ ತಪ್ಪು ಬೇರೆ. ಒಬ್ಬೊಬ್ಬರು ಬುದ್ಧಿ ಒಂದೊಂದು ಸತಿ ಒಂದು ಸರಿ ಹೇಳಿದ್ದು ಎಲ್ಲ ಇನ್ನೊಂದು ಬುದ್ಧಿ ಸರಿ ಅಲ್ಲ ಅಂತ ಹೇಳುತ್ತೆ. ಆ ಸರಿ ತಪ್ಪುಗಳು ಅವ್ರವ್ರ ಮೇಲೆ ಡಿಪೆಂಡ್ ಆಗಿದೆ. ಅದರಿಂದ ಬುದ್ಧಿನೂ ಅವ್ರವ್ರ ಮೇಲೆ ಡಿಪೆಂಡ್ ಆಗಿರೋದು. ಬುದ್ಧಿಗೆ ಎಲ್ಲ ಒಂದೇ ಥರ ಬುದ್ಧಿ ಇರಬೇಕು ಅಂತ ಸಮತ್ವ ಇಲ್ಲ. ಅದರಿಂದ ಬುದ್ಧಿಯ ಮೆಕ್ಯಾನಿಸಮ್ ಏನು, ಡಿಸ್ಕ್ರೀಟ್ ಮಾಡೋದು. ಇದು ಯಾರಿಗೆ ಗೊತ್ತು? ಪ್ರಾಣಿಗೆ ಗೊತ್ತಿಲ್ಲ, ಮನುಷ್ಯನಿಗೆ ಗೊತ್ತು. ಅದರಿಂದ ಬೆಟರ್ ಅಲ್ಲ, ವರ್ಸ್ಟ್. ಯಾಕೆ ವರ್ಸ್ಟ್ ಅಂದರೆ, ಆ ಬೇಕು ಬೇಡಗಳು ಎಲ್ಲಿಂದ ಬಂದಿದೆ? ಬುದ್ಧಿಗೆ ಯಾವ ಭಾಷೆಯಿಂದ ಹೇಳ್ತಾ ಇದೆ ಇದು ಬೇಕು ಬೇಡ ಅಂತ? ಅಹಂಕಾರ, ಮಾಯೆ ಭಾಷೆ. ಅಹಂಕಾರ, ನನಗೆ ಬೇಕು, ನನಗೆ ಬೇಡ, ನನಗೆ ಸರಿ ಇಲ್ಲ, ನಾನು, ನಂದು ಅನ್ನೋ ಭ್ರಮೆ ಇದೆಯಲ್ಲ, ಭ್ರಮೆಯ ಭಾಷೆ ಬುದ್ಧಿ ಕಲ್ತಿರೋದು. ಬುದ್ಧಿಯ ಭಾಷೆ ಭ್ರಮೆಯ ಭಾಷೆ. ಆ ಭ್ರಮೆಯಲ್ಲಿ ನಾನು ಮಾಡಿದ್ದೆಲ್ಲ ಸರಿ, ನಾನು ಅಂದ್ಕೊಂಡಿದ್ದೇ ಸರಿ, ನಾನು ನಡೆಯೋದೇ ಸರಿ, ನಾನು ಇರೋದೇ ಸರಿ, ಇನ್ನು ಮಿಕ್ಕಿದ್ದೆಲ್ಲ ತಪ್ಪು, ನಂದೇ ಮೆಷರ್ಮೆಂಟು, ನಂದೇ ಕಂಡೀಷನಿಂಗ್ ಮಾಡ್ಕೊಂಡಿದೆಯಲ್ಲ, ಅದು ಬುದ್ಧಿ ಭಾಷೆ. ಆರ್ಡಿನರಿ ಸಾಮಾನ್ಯವಾದ ಬುದ್ಧಿಯ ಭಾಷೆ ಅಹಂಕಾರದ ಭಾಷೆ. ಅಹಂಕಾರವನ್ನು ಸಂಪೂರ್ಣವಾಗಿ ಹೇಗೆ ಚರ್ಮ ನಾವು ಅಂಟ್ಕೊಂಡಿದೆಯೋ ಹಾಗೆ ಬುದ್ಧಿ ಅಹಂಕಾರವನ್ನು ಅಂಟ್ಕೊಂಡಿದೆ. ಚರ್ಮ ಬೇರೆ ಮಾಡೋಕ್ಕಾಗಲ್ವಲ್ಲ, ಆ ಥರ ನಮ್ಮ ಬುದ್ಧಿ ಹೋಗಿ ಚರ್ಮಕ್ಕೆ ಅಂಟ್ಕೊಂಡು ಭ್ರಮೆಯ ಅಧೀನವಾಗಿದೆ. ಭ್ರಮಾಧೀನವಾಗಿ ಮಂಕಾಗಿ ತಾನೇನು ಬೇಕು, ತಾನೇನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದು ತನ್ನ ಅಹಂಕಾರ ಹೇಳಿದ್ದು ಕೇಳ್ತಾ ಇದೆ. ಅದರಿಂದ ಇಂಥ ಬುದ್ಧಿಗೆ ಹಿಂಬಾಲಿಸ್ತಾ ಇರೋ ಮನಸ್ಸು ಹೇಗಿರ್ಬೋದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಹಂಕಾರವನ್ನು ರಕ್ಷಿಸ್ತಾ ಕಾನ್ಸ್ಟೆಂಟಾಗಿ ದಾಸನಾಗಿ ಅಹಂಕಾರಕ್ಕೆ ಬಿದ್ದ ಬುದ್ಧಿವಂತರು, ಅವರ ಮನಸ್ಥಿತಿ ಹೇಗಿರಬಹುದು? ಅದಕ್ಕೆ ಶರಣಾಗಿರೋ ಮನಸ್ಸು ಹೇಗಿರಬಹುದು? ಚಂಚಲವೇ, ದೋಷವೇ ಅದರಲ್ಲಿರೋದು, ದುರ್ಬಲತೆ ಅದರಲ್ಲಿರೋದು. ಮನಸ್ಸು ಯಾವಾಗಲೂ ಕೂಡ ದುರ್ಬಲ. ಮನೋ ಇಚ್ಛೆಯಲ್ಲಿ ಅವ್ರು ಏನು ಮಾಡೋಕ್ಕೂ ಆಗಲ್ಲ, ನಿರ್ಧಾರ ತಗೊಳಕ್ಕಾಗಲ್ಲ ಅಂಥ ಮನಸ್ಸು. ಯಾಕೆ ಅಂದರೆ ಬುದ್ಧಿ ನೆಟ್ಟಿಗಿಲ್ಲ ಅವ್ರಿಗೆ. ಅವರ ಅಹಂಕಾರದ ಜೊತೆ ಇದೆ ಬುದ್ಧಿ. ಇದು ಬುದ್ಧಿಯ ಗುಣ ಮನಸ್ಸಿನ ಮೇಲೆ. ಆದರೆ ನಿಜವಾಗ್ಲೂ ಬುದ್ಧಿ ಅಹಂಕಾರನ ಬಿಡಿಸಿದ್ರೆ, ದಟ್ ಈಸ್ ರಿಯಲ್ ಯುವರ್ ಸ್ಪಿರಿಚುವಲ್ ಲೈಫ್ ಬಿಗಿನ್ಸ್ ವೆನ್ ಯು ಸ್ಟಾರ್ಟ್ ರಿಲೀಸಿಂಗ್, ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಸ್ಟೇಟ್ ಆಫ್ ಯುವರ್ ಇಂಟೆಲೆಕ್ಟ್ ಆ್ಯಂಡ್ ರಿಲೀಸ್ ದಟ್ ಇಂಟೆಲೆಕ್ಟ್ ಫ್ರಮ್ ಯುವರ್ ಈಗೋ. ಇದೆರಡೂ ಬಿಡಿಸೋದು ಬಹಳ ಕಷ್ಟ. ಜನ್ಮಾಂತರದ ಫ್ರೆಂಡ್ಶಿಪ್ ಇದು. ಇದನ್ನು ಬಿಡಿಸೋಕ್ಕೆ ಸಹಾಯ ಮಾಡೋನು ಗುರು. ಇದನ್ನು ಬಿಡಿಸೋದು ಸಹಾಯ ಮಾಡೋದು ನಿಜವಾದ ಜ್ಞಾನ. ಇದನ್ನು ನಿಮ್ಮ ಅಹಂಕಾರದಿಂದ ಬಿಡಿಸೋದು, ಅಹಂಕಾರನ ಸಂಪೂರ್ಣವಾಗಿ ಶರಣಾಗತಿಯಾಗಿ ಮಾಡೋದು. ಅದನ್ನು ಬಿಡಿಸಿದಾಗ ಇಮ್ಮಿಡಿಯೇಟಾಗಿ ಬುದ್ಧಿ ಹೀಗಂದ್ರೆ ಹೀಗೆ ತಿರ್ಕೊಂಬಿಡುತ್ತೆ. ದ್ಯಾಟ್ ಈಸ್ ದಿ ಶಿಫ್ಟ್ ಇನ್ ಯುವರ್ ಇಂಟೆಲೆಕ್ಟ್. ದ ಇಂಟೆಲೆಕ್ಟ್ ಬಿಕಮ್ಸ್ ಪ್ಯೂರ್ ಇಂಟೆಲಿಜೆನ್ಸ್. ಇಮ್ಮಿಡಿಯೇಟಾಗಿ ಅದರ ಲ್ಯಾಂಗ್ವೇಜ್ ಚೇಂಜ್ ಆಗೋಗುತ್ತೆ. ಅದರ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಯಾಕೆ ಅಂದರೆ ಇವಾಗ ಇದು ಇಂಟರ್ಪ್ರಿಟ್ ಮಾಡ್ತಾ ಇರೋದು ಅಹಂಕಾರನಲ್ಲ, ಇದು ರೆಪ್ರೆಸೆಂಟ್ ಮಾಡ್ತಾ ಇರೋದು ಅಹಂಕಾರನಲ್ಲ. ಇಮ್ಮಿಡಿಯೇಟ್ಲಿ ಇಟ್ ರಿಫ್ಲೆಕ್ಟ್ಸ್ ಯುವರ್ ಸೋಲ್. ಯುವರ್ ಇಂಟೆಲೆಕ್ಟ್ ಬಿಕಮ್ಸ್ ಪ್ಯೂರ್, ಶುದ್ಧ ಬುದ್ಧಿ ಅಂತಾರೆ. ಇದು ಜ್ಞಾನದ ಬುದ್ಧಿ, ಬೆಳಕಿನಲ್ಲಿದೆ ಇದೀಗ. ಇದು ಇದ್ರ ನೆರಳಿನಲ್ಲಿಲ್ಲ, ಅಹಂಕಾರದ ನೆರಳಿನಲ್ಲಿಲ್ಲ. ಈ ಟರ್ನ್ ತಗೊಳ್ಳೋದಿದೆಯಲ್ಲ,
360 ಡಿಗ್ರಿ ಠಕ್ ಅಂತ ತಿರುಗೋದಿದೆಯಲ್ಲ, 108 ತಿರುಗಿ ಪೂರ ತಿರುಗಿಬಿಡ್ತೀರಲ್ಲ, ಅದೇ ನಿಜವಾದ ಪರಿವರ್ತನೆ. ಆಗ ನಿಮ್ಮ ಬುದ್ಧಿಯ ಭಾಷೆ ಬೇರೆ, ಬುದ್ಧಿ ಹೇಳೋದೇ ಬೇರೆ, ಬುದ್ಧಿನಲ್ಲಿ ಯಾವುದೂ ಬಯಾಸಿಲ್ಲ, ಕ್ಲಾರಿಟಿ ಇದೆ. ಅದು ಈಗ ನಿನ್ನ ಅಹಂಕಾರವನ್ನು ಕಂಟ್ರೋಲ್ ಮಾಡುತ್ತೆ, ಒಂದು ಕಡೆ ಕೂಡಿಸುತ್ತೆ, ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡುತ್ತೆ, ಅದು ಹೇಳ್ದಂಗೆ ಕೇಳೋ ಹಾಗೆ ಮಾಡುತ್ತೆ. ಆಮೇಲೆ ಬಾಡಿ ಮೇಲೆ ಪರಿಣಾಮ ಆಗುತ್ತೆ, ನಿಮ್ಮ ಜೀವನದ ಮೇಲೆ ಪರಿಣಾಮ ಆಗುತ್ತೆ. ಎಲ್ಲವೂ ಒಬೀಡಿಯೆಂಟಾಗಿ ನಿಮ್ಮ ಬುದ್ಧಿ ಹೇಳ್ದಂಗೆ ಕೇಳುತ್ತೆ. ಇಂಥವನ್ನ ಪ್ರಜ್ಞಾವಂತ, ಜ್ಞಾನವಂತ, ಗುಣವಂತ, ವಿವೇಕಿ ಅಂತ ಹೇಳ್ತಾರೆ. ಅಮ್ಮ, ಮನಸ್ಸಿನ ವಿವಿಧ ಬಣ್ಣಗಳು, ದೋಷಗಳು ಏನಮ್ಮ? ಪ್ರತಿಯೊಂದು ಭಾವನೆಗೂ ಒಂದು ಬಣ್ಣ ಇದೆ, ಒಂದು ಬಣ್ಣ ಇದೆ. ನಿಮ್ಗದು ಗೊತ್ತಾಗತ್ತೆ ಯಾವಾಗ ನೀವು ಕಣ್ಮುಚ್ಕೊಂಡು ನಿಧಾನವಾಗಿ ಒಳಗೆ ಹೋಗಕ್ಕೆ ಶುರು ಮಾಡ್ತೀರಾ. ನಮ್ಮ ಒಳಗಡೆ ಬಣ್ಣಗಳು ಬದಲಾಯಿಸ್ತಾ ಹೋಗುತ್ತೆ. ಧ್ಯಾನದಲ್ಲಿ ನಮ್ಮ ಒಂದು ಗುಣದ ಮೇಲೆ ಬಣ್ಣ, ತಮೋಗುಣ ಇರೋವರೆಗೂ, ನಮ್ಮಲ್ಲಿ ಜಡತ್ವ ಇರೋವರೆಗೂ, ಪ್ರಾಣಿತ್ವ ಪಶುತ್ವ ಇರೋವರೆಗೂ ಒಂದು ಬಣ್ಣ ಇದೆ. ಆ ಬಣ್ಣ ಕಪ್ಪು ಬಣ್ಣ ಇರುತ್ತೆ ಒಳಗಡೆ. ನಮ್ಮ ಆರನಲ್ಲೂ ಕೂಡ ಕಪ್ಪು ಬಣ್ಣ ಜಾಸ್ತಿ ಇರುತ್ತೆ. ಅದು ನೆಗೆಟಿವಿಟಿ ಜಾಸ್ತಿ ಇರುತ್ತೆ, ಅಲ್ಲಿ ಟಾಕ್ಸಿಕ್ ಜಾಸ್ತಿ ಇರುತ್ತೆ. ಟಾಕ್ಸಿಕ್ ನೇಚರ್ ಇದ್ದಾಗ ಹೊರಗಡೆ ಯಾರಾದರೂ ಹತ್ರ ಬರೋಕ್ಕೇ ಇರಿಟೇಟ್ ಆಗುತ್ತೆ. ಅವ್ರ ಒಳಗಡೆ ಅವ್ರಿಗೆ ಮಾತಾಡ್ತಾ ಇಲ್ಲ ಆದರೂ ಕೂಡ ಅವ್ರ ಹತ್ರನೇ ಇರಿಟೇಟ್ ಆಗುತ್ತೆ. ಅವ್ರೊಂದು ಸ್ವಲ್ಪ ಧ್ವನಿ ಮಾಡಿದ್ರೇ ಇರಿಟೇಟ್ ಆಗುತ್ತೆ, ಅವ್ರಿಗೆ ಜ್ಞಾಪಿಸ್ಕೊಂಡ್ರೇ ಇರಿಟೇಟ್ ಆಗುತ್ತೆ. ಬಿಕಾಸ್ ಅವರು ಆ ಲೆವೆಲ್ನಲ್ಲಿ ಇರ್ತಾರೆ, ಆ ಮೈಂಡ್ ಆ ಲೆವೆಲ್ನಲ್ಲಿ ಇದ್ದಾಗ ಅವ್ರ ಆರ ಬ್ಲ್ಯಾಕ್ ಕಲರ್ನಲ್ಲಿರುತ್ತೆ. ಸ್ವಲ್ಪ ಏನಾದ್ರೂ ಅವರಲ್ಲಿ ಆ ಜಾಗೃತಿ ಬಂದರೆ ಪರ್ಪಲ್ ಕಲರ್ ಆ್ಯಂಡ್ ಬ್ಲೂ ಕಲರ್ನಲ್ಲಿ ಬರುತ್ತೆ ಆರ. ಅದು ನಿಮ್ಮಲ್ಲಿರುವ ಆ ಬಣ್ಣನ ಎಬ್ಸತ್ತೆ. ನಿಮ್ಮಲ್ಲಿ ಕೂಡ ಆ ಆರ ಹೇಗೆ ಮೋಡ ಮುಚ್ಕೊಂಡಂಗೆ ಆವರಿಸ್ಕೊಂಡ್ಬಿಡುತ್ತೆ ನಿಮ್ಮನ್ನು ಆ ಟೈಮ್ನಲ್ಲಿ. ಆವಾಗ ನೀವು ಸ್ವಲ್ಪ ಮೆಡಿಟೇಷನ್ ಮಾಡಿ ನಿಮ್ಮ ಒಳಗಡೆ ಆ ಆರನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಒಳ್ಳೆ ಪ್ರೇಯರು, ಧ್ಯಾನ, ಒಂದು ದೀಪ ಹಚ್ಚಿಡೋದು, ಒಳ್ಳೆ ಫ್ರೆಶ್ ಫ್ಲವರ್ಸ್ ಜೊತೆ ಗಾರ್ಡನ್ನಲ್ಲಿ ಆ ಥರ ಒಂದು ಕಡೆ ಸುತ್ತಾಡ್ಕೊಂಡು ಬಂದರೆ ಆ ಆರನ ಕ್ಲೀನ್ ಮಾಡ್ಕೋಬೋದು. ಆ ಸಹವಾಸದಿಂದ ಒಂದು ಸ್ವಲ್ಪ ದೂರ ಇರ್ತೀರ. ಅಥವಾ ನೀವು ಇನ್ನೂ ಇಂಟೆನ್ಸ್ ಆಗಿ ನಿಮ್ಮಲ್ಲಿ ವೈಟ್ ಬಣ್ಣ, ಪಿಂಕ್ ಬಣ್ಣದ ಮೇಲೆ ನೀವು ಒಳಗಡೆ ಆ ಆರ ಕಾಣಿಸಿದಾಗ ಅವ್ರ ಹತ್ರ ಬಂದರೆ ಆ ಆರನ ನೀವು ಅಳಿಸ್ಬೋದು. ಅಷ್ಟು ನಾವು ಮಾಡಬೇಕು. ನಮ್ಮ ಇನ್ಫ್ಲೂಯೆನ್ಸಿಂದ ಅವರಲ್ಲಿ ಬ್ಲ್ಯಾಕ್ ಆರ ಇದ್ದರೂ ಕೂಡ, ಅವರಲ್ಲಿ ತಮಗುಣ ಕೂಡ ನೀವು ಇದ್ದರೂ ಕೂಡ ನಿಮ್ಮ ಹತ್ರ ಬಂದರೆ ಅವ್ರಿಗೆ ಫೀಲ್ ಆಗಬೇಕು. ಆ ಥರ ನೀವು ಕೂಡ ಅವರಿಗೆ ಒಳ್ಳೆಯ ಒಂದು ಋಣವನ್ನು ತೀರಿಸೋ ಹಾಗೆ ನಾವು ಅವರಲ್ಲಿ ನಡ್ಕೊಳ್ಬಹುದು. ಯಾಕೆ ನಾವು ಗುರುಗಳ ಹತ್ರ ಹೋದರೆ ಯಾಕೆ ನಮಗೆ ಆರಾಮ ಅನಿಸುತ್ತೆ, ಒಳ್ಳೆ ಖುಷಿ ಆಗುತ್ತೆ, ಸುಖ ಅನಿಸುತ್ತೆ, ಶಾಂತಿ ಅನಿಸುತ್ತೆ. ಅವರು ಆರ ಯಾವಾಗ್ಲೂ ವಿಶಾಲವಾಗಿರುತ್ತೆ, ಯಾವಾಗಲೂ ಟ್ರಾನ್ಸ್ಪರೆಂಟಾಗಿರುತ್ತೆ, ಯಾವಾಗಲೂ ಕ್ಲೀನಾಗಿರುತ್ತೆ, ಯಾವಾಗಲೂ ವೈಟ್ ಆಗಿರುತ್ತೆ. ಅವರು ಸದಾ ಅರಿವಲ್ಲಿ ಇರ್ತಾರೆ. ದ ಮೋರ್ ಯು ಆರ್ ಅವೇರ್, ಯುವರ್ ಆರಾ ಈಸ್ ವೆರಿ ಪ್ಯೂರ್. ಆ ಪ್ಯೂರಿಟಿ ಈಸ್ ನಥಿಂಗ್ ಬಟ್ ವೈಟ್. ವೈಟನ್ನು ನಾವು ಹೇಳೋದು ಪ್ಯೂರಿಟಿ ಅಂತ. ಅದರಿಂದ ನೀವು ಆರ ಬಣ್ಣ ಯಾವಾಗ ಬದಲಾಗತ್ತೆ, ನಿಧಾನವಾಗಿ ನಿಮ್ಮಲ್ಲಿ ರಜೋಗುಣಗಳು ಎದ್ದಾಗ, ಕೋಪ ಬಂದಾಗ ಆಟೋಮೆಟಿಕ್ಕಾಗಿ ರೆಡ್ ಕಲರ್ ಇರುತ್ತೆ, ಆರೆಂಜ್ ಕಲರ್ ಇರುತ್ತೆ, ಯೆಲ್ಲೋ ಕಲರ್ ಇರುತ್ತೆ ಆರ. ನೀವು ಹಾಗೇನೆ ಮೆಡಿಟೇಟ್ ಮಾಡ್ತಾ ಇದ್ದರೆ ಕರಿ ಬಣ್ಣ ಇವೆಲ್ಲ ಬಣ್ಣಗಳು ಹೋಗಿ ನಿಧಾನವಾಗಿ ಪಿಂಕ್ ಬಣ್ಣ ಬರುತ್ತೆ. ಆಮೇಲೆ ನಿಧಾನವಾಗಿ ಪಿಂಕ್ ಹೋಗಿ ವೈಟ್ ಆಗುತ್ತೆ. ಈ ಥರ ನಿಧಾನವಾಗಿ ನೋಡಿದಾಗ ತಮಸ್ಸು, ರಜಸ್ಸು, ಸತ್ವ, ನಾವು 3 ಬಣ್ಣ ಉಪಯೋಗಿಸ್ತೀವಿ ಯಾವಾಗಲೂ. 3 ಬಣ್ಣದಲ್ಲಿ ಬಿಳಿ, ಕೆಂಪು, ಕಪ್ಪು ಯಾಕೆ ಉಪಯೋಗಿಸ್ತೀವಿ ಅಂದರೆ ಈ ಗುಣಗಳನ್ನು ತೋರಿಸೋದಕ್ಕೆ ಆ 3 ಬಣ್ಣಗಳನ್ನು ಉಪಯೋಗಿಸ್ತೀವಿ ನಮ್ಮಲ್ಲಿ. ಅದರಲ್ಲಿ ಮೇನ್ ಬ್ಲೂ ಕಲರ್, ಆಮೇಲೆ ರೆಡ್ ಕಲರ್, ರೆಡ್ ಆ್ಯಂಡ್ ವೈಟ್. ಈ ಥರ ಈ 3 ಬಣ್ಣ. ಅದಕ್ಕೆ ನಾವು ಹೇಳ್ತೀವಿ ಕಾಳಿನ ಕರಿ ಬಣ್ಣದಲ್ಲಿ ನೋಡ್ತೀವಿ, ಲಕ್ಷ್ಮಿನ ಕೆಂಪು ಬಣ್ಣದಲ್ಲಿ ನೋಡ್ತೀವಿ, ಸರಸ್ವತಿನ ಬಿಳಿ ಬಣ್ಣದಲ್ಲಿ ನೋಡ್ತೀವಿ. ಅದೆಲ್ಲ ಒಂದೊಂದು ಸಿಂಬಾಲಿಕ್ ಅಷ್ಟೇ. ಆದರೆ ನಿಜವಾಗ್ಲೂ ನಮ್ಮಲ್ಲಿ ಆ ಬಣ್ಣಗಳಿದೆ. ಆ ಬಣ್ಣಗಳು ನಮ್ಗೆ ಕಾಣಿಸುತ್ತೆ. ಕೆಲವು ಸತಿ ಮಿಕ್ಸ್ ಕಾಣುತ್ತೆ. ಆವಾಗ ಒಂದು ರೀತಿ ಬೇರೆ 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 ಸೈಕೆಡೆಲಿಕ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಣ್ಣ ಅಂತೂ ಖಂಡಿತ ಇದೆ, ಆದರೆ ಆ ಬಣ್ಣ ಎಲ್ಲ ಹೋಗಬೇಕು. ಬಣ್ಣ ಎಲ್ಲ ಹೋಗಿ ಕಂಪ್ಲೀಟಾಗಿ ಕಲರ್ಲೆಸ್ ಅಂತೀವಲ್ಲ, ಆ ಥರ ಒಂದಾದಾಗ ಒಂದು ಬೆಳಕು ಕಾಣಿಸುತ್ತೆ. ಅದು ಬೇರೆ
ಎಕ್ಸ್ಪೀರಿಯನ್ಸೇನೆ. ಅದಕ್ಕೆ ಮನಸ್ಸಿಗೆ ಬಣ್ಣ ಇದೆ, ಮನಸ್ಸಿಗೆ ದೋಷಗಳ ಮೇಲೆ ಬಣ್ಣ ಇದೆ, ಗುಣ ದೋಷದ ಮೇಲೆ ಬಣ್ಣ ಇದೆ. ನಮ್ಮಲ್ಲಿ ಸತ್ವಗುಣಗಳ ಬಣ್ಣನೇ ಬೇರೆ. ನಿಮ್ಮಲ್ಲಿ ತೃಪ್ತಿ ಆದ ತಕ್ಷಣ ಆ ಕರಿ ಬಣ್ಣ ಇಮ್ಮಿಡಿಯೇಟಾಗಿ ಹೊರಟೋಗುತ್ತೆ. ಅದು ಕೆಳಗಡೆ ಇದ್ದರೂ ಕೂಡ ಬಣ್ಣ ಶಕ್ತಿಪೀಠದಲ್ಲಿ ಈ ಭಾಗದಲ್ಲಿ ಇದ್ದರೂ ಕೂಡ ನಿಮ್ಮಲ್ಲಿ ತೃಪ್ತಿ ಆದ ತಕ್ಷಣ, ನಿಮ್ಮಲ್ಲಿ ಒಂದು ರೀತಿ ಆ ಗಿವಿಂಗ್ ಕ್ವಾಲಿಟಿ ಬಂದ ತಕ್ಷಣ, ಏನಾದರೂ ಕೊಟ್ಟಾಗ ಖುಷಿ ಆದ ತಕ್ಷಣ, ಟಾಲರೆನ್ಸ್ ಇದ್ದರೆ ಆ ಬಣ್ಣ ನಿಜವಾಗ್ಲೂ ಹೊರಟೋಗುತ್ತೆ. ಹಾಗೆ ನಿಮ್ಮಲ್ಲಿ ಒಂದು ಮೋಹ ಹೊರಟೋದ್ರೆ, ಅಟ್ಯಾಚ್ಮೆಂಟ್ ಹೊರಟೋಗಿ ಪ್ರೇಮ ಬಂದಾಗ ಆ ಕೆಂಪು ಬಣ್ಣ ಹೋಗಿ ಬಿಳಿಗೆ ಬಂದ್ಬಿಡುತ್ತೆ. ಆಲ್ರೆಡಿ ಭಕ್ತಿ ಬಂದ್ಬಿಡುತ್ತಲ್ಲಿ. ಆ ಪ್ರೇಮ ಭಕ್ತಿ ಆಗೋದು ಆ ಕೆಂಪು ಬಣ್ಣ ಹೋಗಿ ಬಿಳಿ ಬಣ್ಣ ಬಂದಾಗ. ಈ ಥರ ವ್ಯತ್ಯಾಸಗಳು ನಿಮ್ಮಲ್ಲಿ ಕಾಣುತ್ತೆ. ಪ್ರತಿಯೊಂದಕ್ಕೂ ಒಂದೊಂದು ಸಿಂಬಲ್ ಇದೆ ಹೊರಗಡೆ. ನಾವು ಅದನ್ನು ನೋಡಿದಾಗ, ಆ ಸರಸ್ವತಿ ಫೋಟೋ ನೋಡಿದಾಗಲೇ ಬುದ್ಧಿನಲ್ಲಿ ನಮಗೆ ಒಂಥರ ವಿವೇಕ ಜಾಗೃತಿ ಆದಂಗೆ ಅನಿಸುತ್ತೆ. ಹಾಗೆ ಲಕ್ಷ್ಮೀನ ನೋಡಿದಾಗಲೇ ಏನೋ ಒಂದು ರೀತಿ ನಮ್ಮಲ್ಲಿ ಒಂದು ಎನರ್ಜಿ ಅನಿಸುತ್ತೆ. ಕಾಳಿನ ನೋಡಿದಾಗ ಬೇರೆ ಥರ ಒಂದು ಎನರ್ಜಿ ಫೀಲ್ ಆಗುತ್ತೆ. ಇವೆಲ್ಲವೂ ಸಿಂಬಾಲಿಕ್. ಅಮ್ಮ, ಮನಸ್ಸಿನ ಭಾಷೆ ಏನಮ್ಮ? ಮನಸ್ಸಿನ ಭಾಷೆ, ನಾವು ಭಾಷೆ ಅಂದಾಗ ಲ್ಯಾಂಗ್ವೇಜ್ ಅಂತಲೇ ನೋಡಿದಾಗ ಯಾತಕ್ಕೆ ಉಪಯೋಗಿಸ್ತೀವಿ ಭಾಷೆನ? ಕಮ್ಯುನಿಕೇಷನ್ಗೆ ಉಪಯೋಗಿಸ್ತೀವಿ. ನಾನೇನು ಹೇಳಿದ್ದು ಇವ್ರು ಕೇಳಬೇಕು, ಅವ್ರು ಹೇಳಿದ್ದು ನಾ ಕೇಳಬೇಕು. ಕೇಳೋಕ್ಕೊಂದು ಮೀಡಿಯಮ್ ಬೇಕು, ಭಾಷೆ ಅಂತ. ಇದರಲ್ಲಿ ಎಷ್ಟೊಂದು ಭಾಷೆಗಳಿದೆ ಅಲ್ವಾ? ಎಷ್ಟೊಂದು ಭಾಷೆ ಇದೆ. ಮಾತೃಭಾಷೆ ಅಂತೀವಿ, ನಮ್ಮದೇ ಭಾಷೆ. ನಾವು ಒಬ್ಬೊಬ್ಬರ ಹತ್ರ ಒಂದೊಂದು ಭಾಷೆನಲ್ಲಿ ಮಾತಾಡ್ತೀವಿ, ಅವ್ರಿಗೆ ಅರ್ಥ ಆಗೋ ಭಾಷೆನಲ್ಲಿ ಟ್ರಾನ್ಸ್ಮಿಟ್ ಮಾಡ್ತೀವಿ. ಈ ಥರ ನಾವು ನಡೀತಾ ಇರುತ್ತೆ. ಇಷ್ಟೇ ಭಾಷೆ ಅಲ್ಲ. ಅಕ್ಷರ ಇಲ್ಲದೆ ಇರೋದು ಕೂಡ ಭಾವದ ಭಾಷೆ ಒಂದಿದೆ. ಮನಸ್ಸಿನ ಭಾಷೆ ಭಾವದ ಭಾಷೆ. ಭಾವದ ಭಾಷೆ ಅಂದರೆ ಅಲ್ಲಿ ಜಾಸ್ತಿ ಎಮೋಷನ್ ಇರುತ್ತೆ. ಮನಸ್ಸಿನ ಭಾಷೆಯಲ್ಲಿ ಎಮೋಷನ್ ಇರುತ್ತೆ. ದೇಹದಲ್ಲಿ ನಾವು ಕಮ್ಯುನಿಕೇಟ್ ಮಾಡಬೇಕಾದ್ರೆ ಮನಸ್ಸಿನ ಒಂದು ಎಮೋಷನ್ನ ಸೇರಿಸಿದ್ರೆ ಆ ಭಾಷೆಯ ಭಾವವೇ ಬೇರೆ ಆಗುತ್ತೆ. ಆ ಎಮೋಷನ್ ಇಲ್ಲದೆ ಇದ್ದರೆ ನಮ್ಮ ಟೋನೇ ಬೇರೆ ಇರುತ್ತೆ. ಎಮೋಷನ್ ಇಲ್ಲದೆ ನೀವು ಮಾತಾಡಬೇಕಾದ್ರೆ ಟೋನ್ ಬೇರೆ ಇರುತ್ತೆ. ನಾವು ನಮ್ಮ ಅಹಂಕಾರದಲ್ಲಿ ನಾವು ನಮ್ಮ ಟೋನ್ನಲ್ಲಿ ಒಂಥರ ಗತ್ತಿರುತ್ತೆ, ಭಾವ ಇರಲ್ಲ. ಡಿಮಾಂಡ್ ಇರುತ್ತೆ, ಕಮ್ಯಾಂಡ್ ಇರುತ್ತೆ, ಅಹಂಕಾರ ಇರುತ್ತೆ ಅದರೊಳಗೆ. ಅದರಲ್ಲಿ ಭಾವನೆನೇ ಇರಲ್ಲ. ಆದರೆ ನಮ್ಮ ಕೆಲಸ ಆಗ್ತಿರ್ಬೋದು, ಆದರೆ ನಾವು ಜೋರು ಮಾಡ್ತಿರ್ತೀವಿ. ಇದರಲ್ಲಿ ನಾವು ಎನರ್ಜಿನ ಕಳ್ಕೊಳ್ತಾ ಇರ್ತೀವಿ. ಸುಸ್ತಾಗತ್ತೆ. ಸ್ವಲ್ಪ ಮಾತಾಡಿದ್ರೆ ಸಾಕು ಅನಿಸುತ್ತೆ. ಸ್ವಲ್ಪ ಹೊತ್ತು ಸುಮ್ಮನಿರೋಣ ಅನಿಸುತ್ತೆ. ಯಾಕೆ ಅಂದರೆ ಅಲ್ಲಿ ಬರೀ ಭಾಷೆ ಇದೆ, ಭಾವ ಇಲ್ಲ. ನಿಜವಾದ ಮನಸ್ಸಿನ ಭಾಷೆ ಭಾವನೆ. ಆದರೆ ಈ ಮನಸ್ಸಿಗೆ ಆ ಭಾವನೆ ಗೊತ್ತಿಲ್ಲ, ಆ ಎಮೋಷನ್ ಗೊತ್ತಿಲ್ಲ. ಮನಸ್ಸಿಗೆ ಗೊತ್ತಿರೋದೆಲ್ಲ ಈ 5 ಇಂದ್ರಿಯಗಳ ಅನುಭವ ಮಾತ್ರ. ಅದರಿಂದ ಅದಕ್ಕೆ ಮೇಲಿನ ಎಮೋಷನ್ ಮಾತ್ರ ಪರಿಚಯ. ಅಂದರೆ ನೀವು ಏನು ಮಾಡಿದ್ರೂ ಅದರಲ್ಲಿ ಆಸೆ, ಗ್ರೀಡಿನೆಸ್, ಜಲಸಿ, ಮೋಹ, ಕೋಪ, ದ್ವೇಷ ಟಕ್ ಅಂತ ಬಂದ್ಬಿಡುತ್ತೆ. ಆ ಎಮೋಷನ್ನ ಕೊಡ್ತೀರಾ ಈಸಿಯಾಗಿ. ಯಾಕೆಂದರೆ ಮನಸ್ಸಿನಲ್ಲಿರೋದು ಇದೆ. ಆಲ್ ದೀಸ್ ಎಮೋಷನ್ಸ್ 6 ಗುಣ ಅಂತೀವಲ್ಲ, ಅರಿಷಡ್ ವರ್ಗಗಳು ಕೆಲಸ ಮಾಡೋದೇ ಮನಸ್ಸಿನಲ್ಲಿ. ಇದರ ಭಾವ ಇಷ್ಟೇ. ಆದರೆ ಇನ್ನೂ ಮನಸ್ಸಿಗೆ ಬೇಕಾದಷ್ಟು ಆಳ ಇದೆ, ಅಂತರ ಇದೆ. ಒಂದು ಲೆವೆಲ್ಗೂ ಇನ್ನೊಂದು ಲೆವೆಲ್ಗೂ ಸ್ತರಗಳಿದೆ. ಮೈಂಡಲ್ಲಿ ಲೇಯರ್ಸ್ ಆ್ಯಂಡ್ ಲೇಯರ್ಸ್ ಇದೆ. ಮೈಂಡು ಸ್ವಲ್ಪ ಒಳಗಡೆ ಹೋಗ್ತಾ ಹೋಗ್ತಾ ನಮಗೆ ಅಸೂಕ್ಷ್ಮವಾದ ಕೆಲವು ಭಾವನೆಗಳು ಮನಸ್ಸಿಗೆ ಪರಿಚಯವಾಗುತ್ತೆ. ಆವಾಗ ನಮ್ಮ ಭಾಷೆಯಲ್ಲಿ ಕಮ್ಯುನಿಕೇಷನ್ ಚೆನ್ನಾಗಾಗುತ್ತೆ, ಕ್ಲಾರಿಟಿ ಇರುತ್ತೆ, ಅಲ್ಲಿ ಡಿಸಿಷನ್ ಇರುತ್ತೆ. ನಾವು ಏನು ಹೇಳ್ತೀವೋ ಸ್ಪಷ್ಟತೆ ಇರುತ್ತೆ, ರೆಲೆವೆಂಟಾಗಿ ಮಾತಾಡ್ತೀವಿ. ಯಾಕೆ ಅಂದರೆ ಅದೇನೋ ಒಂದು ಸೈಲೆನ್ಸಿಂದ ಬಂದಿರುತ್ತೆ. ಆ ಗಲಾಟೆ ಇಲ್ಲದೆ ಇರೋ ಮನಸ್ಸಿನಲ್ಲಿ ಹೇಳುವ ಭಾಷೆ ಮೌನ. ಮೌನದ ಭಾಷೆ ಸುಮ್ಮನೆ ಏನೂ ಮಾತಾಡದೇನೆ ನಾವು ಕಮ್ಯುನಿಕೇಟ್ ಮಾಡಬಹುದು. ಕಣ್ಣಲ್ಲಿ ಮಾಡ್ಬೋದು, ಟಚ್ಚಲ್ಲಿ ಮಾಡ್ಬೋದು. ಯು ಕ್ಯಾನ್ ಫೀಲ್ ಇಟ್. ಅವ್ರು ಕೂತ್ಕೊಂಡ್ರೆ ಅವ್ರ ಮನಸ್ಸಲ್ಲಿ ಏನು ಹೇಳಬೇಕು ಅಂತಿದೆ ಅಂತ ಗೊತ್ತಾಗತ್ತೆ. ಅಷ್ಟು ಸೂಕ್ಷ್ಮವಾಗ್ತೀವಿ ನಾವು. ಹಾಗೆ ಮನಸ್ಸು ಆಳ ಆಗ್ತಾ ಆಗ್ತಾ
ಮೌನ ಆಳ ಆಗ್ತಾ ಆಗ್ತಾ ಭಾಷೆಯ ಅರ್ಥವೂ ಕೂಡ ಆಳ ಆಗುತ್ತೆ. ಇನ್ಸೈಟ್ ಅಂತಾರೆ, ಆ ಇನ್ಸೈಟ್ ಬರುತ್ತೆ. ಅದರಿಂದ ಮನಸ್ಸಿನ ಭಾಷೆ ಮೌನ. ಆ ಮೌನ ಗಲಾಟೆನಲ್ಲಿ ಇರಲ್ಲ. ಈ ಗಲಾಟೆನಲ್ಲಿ ನಿಮ್ಮ ಮೌನ ಗೊತ್ತಾಗಲ್ಲ. ಗಲಾಟೆ ನಿಂತರೆ ಬರುತ್ತೆ ಮೌನ. ಆ ಮನಸ್ಸಿನ ಗಲಾಟೆ ನಿಲ್ಲಬೇಕು. ಆ ಗಲಾಟೆ 6 ಗುಣಗಳನ್ನು ಮೀರಿದಾಗ ನಿಲ್ಲುತ್ತೆ, ಆಳಕ್ಕೆ ಹೋಗ್ತಾ ಹೋಗ್ತಾ ನಿಲ್ಲುತ್ತೆ. ಅದರಿಂದ ಮನಸ್ಸಿನ ಭಾಷೆ ಅಂದರೆ ಸೈಲೆನ್ಸ್ ಈಸ್ ದಿ ಲ್ಯಾಂಗ್ವೇಜ್ ಆಫ್ ದಿ ಮೈಂಡ್. ದಟ್ ಸೈಲೆನ್ಸ್ ಯು ಎಕ್ಸ್ಪೀರಿಯನ್ಸ್ ಓನ್ಲಿ ಇನ್ ಧ್ಯಾನ, ಮೆಡಿಟೇಷನ್ನಲ್ಲಿ ಮಾತ್ರ, ಅಥವಾ ನಿಮ್ಮ ಜೊತೆ ನೀವಿದ್ದಾಗ ನಿಮಗೆ ಆ ಸೈಲೆನ್ಸ್ ಗೊತ್ತಾಗುತ್ತೆ. ಆವಾಗ ನೀವು ಕೂಗಿದ್ದು ಕೇಳಿಸುತ್ತೆ, ಈ ಥರ ಮಾಡಬಾರ್ದಾಗಿತ್ತು ಅಂತಲೂ ಗೊತ್ತಾಗುತ್ತೆ. ಆಮೇಲೆ ನೀವು ನಾಟಕ ಮಾಡ್ತಿದ್ರು ನಿಮಗೆ ಗೊತ್ತಾಗುತ್ತೆ, ಈ ಥರ ಒಳಗೊಂದಿತ್ತು ಹೊರಗೊಂದು ಹೇಳಿದೆ ಅಂತ ಗೊತ್ತಾಗುತ್ತೆ. ಎಲ್ಲ ನಿಮ್ಮ ಡಿಫರೆಂಟ್ ಲೆವೆಲ್ನಲ್ಲಿ ನೀವು ಆಡಿದ್ದೆಲ್ಲ ಗೊತ್ತಾಗೋದು ನಿಮ್ಮ ಮೌನದಲ್ಲೇ. ಬುದ್ಧಿಯ ಬೀಜ ಎಲ್ಲಿಂದ ಅಮ್ಮ? ಬುದ್ಧಿಯ ಬೀಜ ಎಲ್ಲಿಂದ? ನಮ್ಮ ಎವಲ್ಯೂಷನ್ನಲ್ಲಿ ಪ್ರಾಣಿಗೆ ಇಲ್ಲದೆ ಇರುವಂತಹ ಒಂದು ಸಣ್ಣ ಬೀಜ ರೂಪವಾದ ಒಂದು ಗ್ಲ್ಯಾಂಡ್ ಇದೆ, ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತುಂಬ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ, ಡಿಸ್ಕವರ್ ಮಾಡ್ತಾ ಇದ್ದಾರೆ ಸೈಂಟಿಸ್ಟು ಕೂಡ. ಅದು ಬ್ರೈನ್ನಲ್ಲಿದೆ. ಆ ಪೀನಿಯಲ್ ಗ್ಲ್ಯಾಂಡ್, ಬ್ರಹ್ಮರಂಧ್ರ ಅಂತ ಹೇಳ್ತೀವಿ ನಾವು, ಅದು ಬಹಳ ಸೂಕ್ಷ್ಮವಾದದ್ದು, ಅದು ಸಣ್ಣದಾಗಿದೆ. ಈಗ ನಮ್ಮೆಲ್ಲರ ಒಂದು ಎವಲ್ಯೂಷನ್ ಏನು, ಹ್ಯೂಮನ್ ಬೀಯಿಂಗ್ ಈಸ್ ನಾಟ್ ಪರ್ಫೆಕ್ಟ್. ಹ್ಯೂಮನ್ ಬೀಯಿಂಗ್ ಈಸ್ ಓನ್ಲಿ ಎ ಬ್ರಿಡ್ಜ್ ಬಿಟ್ವೀನ್ ಆ್ಯನಿಮಲ್ ಆ್ಯಂಡ್ ಡಿವೈನ್. ಅವನು ಆಗಿಬಿಟ್ಟಿದ್ದಾನೆ, ದೇವರು ಇಲ್ಲ, ಆಗ್ತಾ ಇದ್ದಾನೆ. ಹ್ಯೂಮನ್ ಬೀಯಿಂಗ್ ಅನ್ನೋದೇನೆ ಒಂದು ಆಗ್ತಾ ಇರೋ ಸ್ಥಿತಿ. ಈಸ್ ಬಿಕಮಿಂಗ್, ಸ್ಟೇಟ್ ಆಫ್ ಬಿಕಮಿಂಗ್, ನಾಟ್ ಆಗಿಲ್ಲ, ಇನ್ನು ಏನು ಪರಿಪಕ್ವ ಆಗಿಲ್ಲ. ಅದು ಪರಿಪೂರ್ಣ ಆಗೋವರೆಗೂ ಅವನು ಹುಟ್ಟುತ್ತಾನೇ ಇರ್ತಾನೆ, ಸಾಯ್ತಾನೇ ಇರ್ತಾನೆ, ಹುಟ್ಟುತ್ತಾನೇ ಇರ್ತಾನೆ, ಸಾಯ್ತಾನೇ ಇರ್ತಾನೆ. ಅವನು ಪ್ರತಿ ಸತಿ ಹುಟ್ಟಿ ಸಾಯೋದ ಮುಂಚೆ ಏನೋ ತಿಳ್ಕೊಳ್ತಾನೆ. ಅವನಲ್ಲಿ ಬುದ್ಧಿ ಬೆಳವಣಿಗೆ ಆಗಬೇಕು. ಇಷ್ಟೇ ನಾವು ಬಂದಿರೋದೇ ನಮ್ಮ ಬುದ್ಧಿಯ ವಿಕಾಸಕ್ಕೆ. ಬುದ್ಧಿಯ ಬೀಜ ಮೊಳಕೆ ಬರೆಸಿ ಆ ಪೊಟೆನ್ಷಿಯಲ್ನ ಹೊರಗೆ ತೆಗೆದು, ಆ ಮೊಳಕೆ ಬಂದ ಬೀಜ ಗಿಡ ಆಗಿ, ಮರ ಆಗಿ, ಹೂ ಬಿಟ್ಟು ಫಲ ಕೊಟ್ಟಾಗ ಫುಲ್ಫಿಲ್ಮೆಂಟ್ ಲೈಫು. ಆಮೇಲೆ ಆ ಹೂ ಅರಳಿ ಆ ಸುಗಂಧ ಬಂದು ಪರಮಾತ್ಮನಲ್ಲಿ ಸೇರ್ಕೊಂಡ್ಬಿಡೋದು. ಪರಮಾತ್ಮ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಫ್ರಾಗ್ರೆನ್ಸ್ ಫ್ರಮ್ ದಟ್ ಫ್ಲವರ್ ವಿಚ್ ಬ್ಲಾಸಮ್ಸ್ ಇನ್ ಯುವರ್ ಹಾರ್ಟ್. ಇಷ್ಟೇ. ಅಂದ್ರೇನು? ಬುದ್ಧಿಯ ಬೀಜ ಎಲ್ಲಿದೆ? ಬುದ್ಧಿಯ ಬೀಜ ಎಲ್ಲಿದೆ ಅಂದರೆ, ಆ ಬುದ್ಧಿಯ ಅನ್ನೋದೇ ಬೀಜ. ಬುದ್ಧಿಯ ಬೀಜ ಅನ್ನೋಕ್ಕಿಂತ ಆ ಬುದ್ಧಿನೇ ಬೀಜ. ಎಲ್ಲಿ ಇದೆ? ನಮ್ಮೊಳಗೆ ಇರುವ ಆ ಬೀಜದೊಳಗೆ ಇನ್ನೊಂದು ಬೀಜ ಇದೆ, ಅದಕ್ಕೆ ಸಾರ ಅಂತಾರೆ. ಬೀಜದೊಳಗಿರುವ ಸಾರನೇ ವಿವೇಕ, ಪ್ರಜ್ಞೆ, ಜ್ಞಾನ, ರಸ, ಅಂತಃಸತ್ವ. ಅದು ಬೀಜದೊಳಗಿರೋದು. ಅದು ನಿಜವಾದ ಬುದ್ಧಿ, ಪ್ರಜ್ಞಾ ಬುದ್ಧಿ. ಅದು ಆ ಬುದ್ಧಿನೇ ಸರಸ್ವತಿ, ಆ ಬುದ್ಧಿನೇ ಎನರ್ಜಿ, ಪೊಟೆನ್ಷಿಯಲ್. ಅದೇ ನಮ್ಮ ಸೃಜನಶೀಲತೆಗೆ ಕಾರಣ, ಕ್ರಿಯೇಟಿವಿಟಿಗೆ ಕಾರಣ. ಬ್ರಹ್ಮ ಬೀಜ ಅದು ನಾವು ನಿಜವಾಗ್ಲೂ ನಮ್ಮ ಬುದ್ಧಿ ಬೀಜ. ಅದು ಬಹಳ ಚಿಕ್ಕದಾಗಿದೆ. ಪ್ರಾಣಿಗಳಲ್ಲಿ ಹೇಗೆ ಆ ಮೂಲಾಧಾರ ಅನ್ನೋದೇ ಪ್ರಾಮುಖ್ಯವಾದ ಎತ್ತರದ ಸ್ತರವೋ, ಹಾಗೆ ನಮಗೆ ಈ ಸ್ತರ ಎತ್ತರದ ಸ್ತರ. ನಾವು ಮೂಲಾಧಾರದಲ್ಲೇ ಇದ್ದರೆ ಪ್ರಾಣಿ ಲೆವೆಲ್ನಲ್ಲಿ ಇರ್ತೀವಿ. ನಾವು ಎನರ್ಜಿನ ಮೇಲಕ್ಕೆ ತಂದು ಯಾವಾಗ ಆ ಬೀಜನ, ಆ ಶಿವ ಅಂತ ಕರಿತೀವೋ, ಆ ಬಿಂದು ಬೀಜವನ್ನು, ಆ ಶಿವನನ್ನು ಎಬ್ಬಿಸ್ತೀವೋ, ಪ್ರಚೋದನೆ ಮಾಡ್ತೀವೋ, ಬುದ್ಧಿ ಪ್ರಚೋದನೆ ಆಯಿತು ಅಂತ. ಅದಕ್ಕೆ ಗಾಯತ್ರಿ ಮಂತ್ರದಲ್ಲಿ ಆ ದೇವಿಯನ್ನು 5 ಮುಖದಲ್ಲಿ ಧ್ಯಾನಿಸಿ 5 ಚಕ್ರಗಳನ್ನು ಮೀರಿ ಆ ಸ್ಪೇಸ್ನಲ್ಲಿ ಆ ದೈವನ, ಆ ಶಿವನೊಳಗೆ ಮುಟ್ಟಕ್ಕೆ ಸಹಾಯ ಆಗುತ್ತೆ. ಇದಕ್ಕೆ ಮಂತ್ರಗಳಿರೋದು, ಇದಕ್ಕೆ ಎಲ್ಲ ಯೋಗದ ಅಭ್ಯಾಸಗಳಿರೋದು. ಎಲ್ಲ ಏನು ಅಂದರೆ ಆ ಬೀಜವನ್ನು ಪ್ರಚೋದನೆ ಮಾಡೋದು. ಆ ಬೀಜವನ್ನು ತೆಗೆದುಕೊಂಡು ಸರಿಯಾದ ಒಂದು ಕಂಡೀಷನ್ನಲ್ಲಿ ಸೋ ಇನ್ ದಿ ಸೀಡ್ ಅಂತಾರಲ್ಲ, ದಟ್ ಇನಿಷಿಯೇಟ್ ದಟ್ ಸೀಡ್. ಗುರುವಿನಿಂದ ಸಹಾಯ ತಗೊಂಡು ಗುರು ಬಿತ್ತುತ್ತಾನೆ ಆ ಬೀಜನ.
ಜ್ಞಾನದ ಒಂದು ನೆಲ, ಒಂದು ಕಾಂಟೆಕ್ಸ್ಟ್, ಒಂದು ಸ್ಟೇಜನ್ನು ಕ್ರಿಯೇಟ್ ಮಾಡಿ ಅದನ್ನು ಪ್ರಚೋದನೆ ಮಾಡ್ತಾನೆ. ಗುರು ಆಗಿರ್ಬೋದು, ಮಂತ್ರ ಇರ್ಬೋದು, ನಿಮ್ಮ ಸಾಧನೆ ಇರ್ಬೋದು, ನಿಮ್ಮ ಜನ್ಮದ ಸಂಸ್ಕಾರ, ಏನೋ ಒಂದು ಒಟ್ಟಲ್ಲಿ ಆ ಬೀಜ ಪ್ರವೋಕ್ ಆಗಬೇಕು. ಅದಕ್ಕೆ ಹೇಳ್ತಾರೆ, ವಿವೇಕದ ಬೀಜ ಬುದ್ಧಿಯೊಳಗಿದೆ, ಬುದ್ಧಿಯ ರಸ ವಿವೇಕದಲ್ಲಿದೆ, ಎರಡೂ ಪ್ರಜ್ಞೆನಲ್ಲಿದೆ ಅಂತ ಒಂದರೊಳಗೆ ಇದೆ. ಅದು ಪರಮಾತ್ಮನ ಒಂದು ಅಂಶವೇ ಅದು. ಅದರಿಂದ ಹೊರಗಡೆಯಿಂದ ನೋಡ್ಕೊಂಡು ಹೋಗಬಾರ್ದು, ಒಳಗಡೆ ಹೋಗ್ತಾ 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 ಆ ಬೀಜ ನಾವು ದ ಮೋರ್ ಯು ಗೋ ದ ರೂಟ್ ಬಿಕಮ್ಸ್ ಡೀಪರ್, ದ ಹೈಯರ್ ದಿ ಟ್ರೀ. ನಾವಷ್ಟು ಬೆಳಿತೀವಿ, ನಮ್ಮ ಜ್ಞಾನದಿಂದ ನಾವು ಬೆಳಿತೀವಿ. ವಿವೇಕ ಅನ್ನೋದು ಅಷ್ಟು ಜಾಗೃತಿ ಆದರೆ ಅಷ್ಟು ವಿವೇಕ ಘನಶೀಲರಾಗ್ತೀವಿ ನಾವು. ಅದು ಇಟ್ಸ್ ಎಂಡ್ಲೆಸ್ ಜರ್ನಿ. ಅಮ್ಮ, ಮನಸ್ಸು ಚಂಚಲವೇಕಮ್ಮ, ದೇಹದಲ್ಲಿ ಚಂಚಲತೆ ಹೇಗೆ ಪ್ರಕಟವಾಗತ್ತೆ? ಇದು ಪ್ರಶ್ನೆ ಕೇಳುವಾಗ ಇಲ್ಲಿ ವಿವೇಕ ಇರೋದು ಕಾಣಿಸುತ್ತೆ. ಮನಸ್ಸಿನ ಚಂಚಲತೆ ದೇಹದ ಮೇಲೆ ಪರಿಣಾಮ ಆಗುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಈ ಪ್ರಶ್ನೆ ಬಂದಿದೆ. ತುಂಬ ಜನಕ್ಕೆ ಇದೇ ಗೊತ್ತಿಲ್ಲ. ಬೇಸಿಕ್ ಟ್ರೂತ್ ಏನು, ಮನಸ್ಸಿನಲ್ಲಿ ನಡೆಯೋ ಪ್ರತಿಯೊಂದೂ ಆ ಮೈಂಡ್ ಫೈಬರ್ ಹೇಗೆ ಕೆಲಸ ಮಾಡುತ್ತೆ, ಪ್ರತಿಯೊಂದೂ ಬಾಡಿ ಆಟಮ್ ಮೇಲೆ, ಸೆಲ್ ಟು ಸೆಲ್ ಅದರ ಮೇಲೆ ಪರಿಣಾಮ ಆಗುತ್ತೆ ಅನ್ನೋದು ಸತ್ಯ. ಇದು ಬೇಸಿಕ್ ಟ್ರೂತ್. ಇದು ತುಂಬ ಜನಕ್ಕೆ, ಓದಿದವ್ರಿಗೆ ಗೊತ್ತಿಲ್ಲ. ಬಾಡಿನೇ ಬೇರೆ ಮಾಡಿ, ಮೈಂಡೇ ಬೇರೆ ಮಾಡಿ, ಬಾಡಿ ಆ್ಯಕ್ಟಿವಿಟಿಗೂ ಮೈಂಡಲ್ಲಿ ನಡೀತಾ ಇರೋದಕ್ಕೂ ಸಂಬಂಧ ಇಲ್ಲದಿರೋ ಹಾಗೆ ಅವರಲ್ಲೇ ಡಿವಿಷನ್ ಆಗೋಗಿರುತ್ತೆ. ನಿಮ್ಗೆ ಅಷ್ಟಾದರೂ ಕೇಳಬೇಕಲ್ಲ, ಮನಸ್ಸಿನಲ್ಲಿ ನನಗೆ ಚಂಚಲ, ಇದು ದೇಹದ ಮೇಲೆ ಯಾವ್ಯಾವ ರೀತಿ ಪರಿಣಾಮ ಆಗ್ತಾ ಇದೆ, ದೇಹದ ಚಂಚಲತೆ ಯಾವ ರೀತಿ ಕಂಡುಕೊಳ್ಳೋದು ಮನಸ್ಸಿನ ಚಂಚಲತೆಯಿಂದ ಅನ್ನೋ ಪ್ರಶ್ನೆನೇ ಭಾರಿ ಒಂದು ಪ್ರಬುದ್ಧವಾದ ಪ್ರಶ್ನೆ, ಪ್ರೌಢತ್ವವಾದ ಪ್ರಶ್ನೆ. ಅದರಲ್ಲಿ ವಿವೇಕ ಇದೆ. ನಿಮಗೆ ಆಲ್ರೆಡಿ ಗೊತ್ತಿದೆ ಮನಸ್ಸಿನ ಒಂದೊಂದು ಚಟುವಟಿಕೆಯು ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ. ಇದು ಬಹಳ ಖುಷಿಯಾದ ವಿಚಾರ. ಎರಡನೇದು, ಅದನ್ನು ಗಮನಿಸೋದು ಹೇಗೆ? ನಮಗೆ ಬಾಡಿನಲ್ಲಿ ಏನೇನು ಕಾಣುತ್ತೆ ಇವನ್ನೆಲ್ಲನ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಎಕ್ಸ್ಪ್ರೆಷನ್ ಯಾವ ಥರ? ಆ್ಯಕ್ಟಿವಿಟಿನಲ್ಲಿ ಇದೆ. ನಮ್ಮ ಬಾಡಿ ಆ್ಯಕ್ಟಿವಿಟಿ, ಯಾವ ರೀತಿ ಕೆಲಸ ಮಾಡ್ತೀವಿ, ಯಾವ ರೀತಿ ನಾವು ಮಾಡ್ತಾ ಇದ್ದೀವಿ, ಇಲ್ಲೊಂದು ಸೂಕ್ಷ್ಮತೆ ಕಾಣುತ್ತೆ. ಏನಂದರೆ, ಯಾವಾಗ ಮನಸ್ಸಿನಲ್ಲಿ ಚಂಚಲವಾಗಿರುತ್ತೆ, ಬಾಡಿನಲ್ಲಿ ನಾವು ಅದನ್ನು ಆ್ಯಕ್ಷನ್ ಅಂತ ಹೇಳೋಕ್ಕಾಗಲ್ಲ. ಬಾಡಿ ಈಸ್ ಜಸ್ಟ್ ಎ ಹ್ಯಾಬಿಚುವಲ್, ಒಂದು ರೀತಿ ಮೆಕ್ಯಾನಿಕಲ್ ಡಿವೈಸ್ ಅಷ್ಟೇ ಬಾಡಿ. ಯಾವಾಗ ಮೈಂಡು ಚಂಚಲವಾಗಿರುತ್ತೆ, ಬಾಡಿ ಚಂಚಲತೆ ಯಾವ ರೀತಿ ತೋರಿಸುತ್ತೆ ಅಂದರೆ, ಅದು ಒಂದು ರೀತಿ ತಳ್ಳದ್ರೆ ಮಾಡೋದು, ಅಭ್ಯಾಸದ ಮೇಲೆ ಮಾಡಿಸಿದ್ರೆ ಕಷ್ಟಪಟ್ಟು ಮಾಡುತ್ತದು. ಅದಕ್ಕೆ ತನಗೆ ಆ ಇನ್ಸ್ಟಿಂಕ್ಟ್ಸ್ ಕೇಳ್ತಾ ಇಲ್ಲ, ಅದರೊಳಗಡೆ ಇರೋ ಇಂಪಲ್ಸ್ ಏನೂ ಕೇಳ್ತಾ ಇಲ್ಲ, ತನ್ನನ್ನು ತಾನು ನೋಡ್ಕೊಳ್ತಾ ಇಲ್ಲ. ಮನಸ್ಸಿನ ಚಂಚಲತೆ ಎಷ್ಟು ಅದರ ಮೇಲೆ ಪರಿಣಾಮ ಬೀರಿದೆ ಅಂದರೆ, ಮನಸ್ಸು ಹೇಗೆ ಹೋಗುತ್ತೋ, ಮನಸ್ಸು ರಿಜಿಡ್ ಆದರೆ ಬಾಡಿ ವಿಲ್ ಬಿಕಮ್ ಟೈಟ್, ಮನಸ್ಸೇನಾದ್ರೂ ಲೂಸ್ ಆದರೆ ಬಾಡಿ ವಿಲ್ ಬಿಕಮ್ ಲೂಸ್. ಸಮಥಿಂಗ್ ರಿಲೀಸಸ್ ಇನ್ ದ ಬಾಡಿ, ಮೈಂಡ್, ಬಾಡಿ ರಿಲೀಸಸ್ ಸಮಥಿಂಗ್. ಮೈಂಡ್ ಬಾಡಿಗೆ ಯಾವ ರೀತಿ ಕಂಟ್ರೋಲ್ ಮಾಡಿಬಿಡುತ್ತೆ ಅಂದರೆ, ಆ ಚಂಚಲತೆ ಅನ್ನೋದು ಕಂಪ್ಲೀಟ್ ನೀವು ಆ್ಯಕ್ಟಿವಿಟಿನಲ್ಲಿ ಇರ್ತೀರಾ, ನೀವು ಮಾಡೋದೆಲ್ಲ ಬರೀ ಒಂದು ಫೋರ್ಸಿಬಲ್ ಆಗಿ, ಕಂಪಲ್ಸಿವ್ ಆಗಿ ಯಾರೋ ತಳ್ತಾ ಇದ್ದಾರೆ ಅನ್ನೋ ಭಾವನೆಯಲ್ಲಿ ಭಾರವಾಗಿರುತ್ತೆ. ಪರ್ವತಾನೇ ಮೈ ಮೇಲೆ ಬಿದ್ದರೆ ಎಷ್ಟು ಭಾರ ಇರುತ್ತೆ, ಯು ಫೀಲ್ ಹೆವಿ ಇನ್ ದಿ ಬಾಡಿ. ಮೈಂಡ್ ಚಂಚಲವಾಗಿದ್ದರೆ ಬಾಡಿ ಹೆವಿ ಆಗಿರುತ್ತೆ, ಭಾರ ಆಗುತ್ತೆ. ಅಕಸ್ಮಾತ್ ರಿಲೀಸ್ ಆದಾಗ ಗೊತ್ತಾಗುತ್ತದು ಒಂದು ದೊಡ್ಡ ಭಾರ ಇಳಿಸ್ದಂಗೆ ಆಗುತ್ತೆ ಬಾಡಿನಲ್ಲಿ. ಯು ಫೀಲ್ ವೆಯ್ಟ್ಲೆಸ್ ಇನ್ ದಿ ಬಾಡಿ. ಹಾಗೆ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಆ್ಯಕ್ಟಿವಿಟಿ ಮತ್ತು ಆ್ಯಕ್ಷನ್, ರೆಸ್ಪಾನ್ಸ್ ಆ್ಯಂಡ್ ರಿಯಾಕ್ಷನ್. ನೀವು ಮಾಡುವ ಹೃದಯದಿಂದ ಹೃತ್ಪೂರ್ವಕವಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ ಅಥವಾ ಇಲ್ವಾ, ಈ ಥರ ನಾವು ಗಮನಿಸೋದ್ರಿಂದ ನಮಗೆ ಆ ಚಂಚಲತೆ ಹೇಗಿದೆ ಬಾಡಿ ಮೇಲೆ, ಕಂಟ್ರೋಲ್ ಯಾವ ರೀತಿ ತೊಗೊಂಡಿದೆ ಬಾಡಿನ, ಅದು ಹೇಗೆ ಬಾಡಿ ದಾಸ ಆಗಿದೆ, ಗುಲಾಮನಾಗಿದೆ ಮನಸ್ಸಿಗೆ ಅನ್ನೋದು ಗೊತ್ತಾಗ್ಬಿಡುತ್ತೆ.